ಈಗ ನಮಗೆ ಈಗ ವಾರ್ ಸಿಚುವೇಷನ್ ಸ್ಟಾರ್ಟ್ ಆದಮೇಲೆ ಡಿ ಜೆ ಶಿಪ್ಪಿಂಗಿಂದ ಒಂದು ಇನ್ಸ್ಟ್ರಕ್ಷನ್ ಬಂದಿದೆ. ಇಂಡಿಯನ್ ಫ್ಲ್ಯಾಗ್ ಇರೋ ಶಿಪ್ಗಳು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಮತ್ತು ಪಾಕಿಸ್ತಾನ ಶಿಪ್ಗಳು ಇಂಡಿಯಾದ ಯಾವುದು ಪೋರ್ಟಿಗೂ ಬರೋದಿಲ್ಲ ಅಂತ ಒಂದು ಇನ್ಸ್ಟ್ರಕ್ಷನ್ ಬಂದಿದೆ. ನೆಕ್ಸ್ಟ್ ಡೇ ನಮಗೆ ಯೂಸಲಿ ನಾವು ನಮ್ಮ ಪೋರ್ಟಲ್ಲಿ ಲೆವೆಲ್ 1 ಸೆಕ್ಯೂರಿಟಿ ಹಾಕಿರ್ತೀವಿ. ಲೆವೆಲ್ 1 ಸೆಕ್ಯೂರಿಟಿ ಪ್ರಕಾರ ನಾವು ಎಲ್ಲ ಚೆಕಪ್ ಎಲ್ಲ ಮಾಡ್ತಾಯಿರ್ತೀವಿ. ಬಟ್ ಈಗ ಸದ್ಯ ನಮಗೆ ಲೆವೆಲ್ 2ಗೆ ರೈಸ್ ಮಾಡಿ ಆರ್ಡರ್ ಬಂದಿದೆ. ಹಾಗಾಗಿ ನಮ್ಮ ಸೆಕ್ಯೂರಿಟಿನ ಲೆವೆಲ್ 2ಗೆ ಏರಿಸಿದ್ದೀವಿ. ಲೆವೆಲ್ 2 ಸೆಕ್ಯೂರಿಟಿಯಲ್ಲಿ ಕಂಪಲ್ಸರಿ ಎಲ್ಲರೂ ಚೆಕ್ ಮಾಡ್ತಾಯಿದ್ದೀವಿ. ಆರ್ಮ್ ಗಾರ್ಡ್ ಇದೆ. ಮತ್ತು ನಮಗೆ ಯೂಸಲಿಯಾಗಿ ಶಿಪ್ ಬರೋದಕ್ಕಿಂತ ಮುಂಚೆನೇ ಒಂದು 3-4 ದಿವಸ ಮೊದಲು ಆ ಶಿಪ್ಪಿನ ಡೀಟೇಲ್ಸು ಮತ್ತು ಅದರಲ್ಲಿರೋ ಕ್ರೂ ಮೆಂಬರ್ಸ್ ಡೀಟೇಲ್ಸ್ ಎಲ್ಲನೂ ಕಳಿಸ್ಕೊಟ್ಟಿರ್ತಾರೆ. ಈಗ ವಾರ್ ಸ್ಟಾರ್ಟ್ ಆದಮೇಲೆ ನಮ್ಮ ಬಂದರಿಗೆ 2 ಶಿಪ್ಗಳು ಬಂದಿದೆ. ಒಂದು ಕೆಮೇಲಿಯಾ ಅಂತ ಪನಾಮ ಶಿಪ್ ಬಂದಿದೆ. ಅದರಲ್ಲಿ 22 ಕ್ರೂಸ್ ಇದ್ದರು. ಅದರಲ್ಲಿ ಕಾರ್ಗೋನ ಇಂಡಸ್ಟ್ರಿಯಲ್ ಸಾಲ್ಟ್ ತೊಗೊಂಡು ಬಂದಿದ್ದಾರೆ ಗ್ರಾಸಿಮ್ ಇಂಡಸ್ಟ್ರಿಗೆ. ಬಟ್ ಅದರಲ್ಲಿ ಪಾಕಿಸ್ತಾನ ಅಂತ ಇಂಡಿಯಾದು ಯಾರೂ ಕ್ರೂಸ್ ಇರಲಿಲ್ಲ, ಬಂದು ಹೋಗಿದೆ. ಈಗ ನಿನ್ನೆ ಒಂದು ಶಿಪ್ ಬಂದಿದೆ MTR ಓಷನ್ ಅಂತ. ಅದರಲ್ಲಿ 15 ಜನ ಕ್ರೂಸ್ ಇದ್ದಾರೆ. 15 ಜನ ಕ್ರೂಸಲ್ಲಿ 12 ಜನ ಇಂಡಿಯನ್ ಇದ್ದಾರೆ ಕ್ರೂಸು, 2 ಜನ ಸಿರಿಯಾದವರಿದ್ದಾರೆ, ಒಬ್ಬರು ಪಾಕಿಸ್ತಾನ ಕ್ರೂಸ್ ಇದ್ದಾರೆ. ಯೂಶ್ವಲ್ ನಮಗೆ ಡಿ ಜೆ ಶಿಪ್ಪಿಂಗ್ ನಿಯಮಾವಳಿ ISPS ಸೆಕ್ಯೂರಿಟಿ ನಿಯಮಾವಳಿ ಪ್ರಕಾರ ಪಾಕಿಸ್ತಾನ ಕ್ರೂಸ್ ಬಂದರೆ ಅವರಿಗೆ ನಾವು ಶಿಪ್ಪಿಂದ ಕೆಳಗಿಳಿಲಿಕ್ಕೆ ಬಿಡೋದಿಲ್ಲ. ಅದೇ ರೀತಿಯಾಗಿ ಈ ಕ್ರೂಗೂ ನಾವು ಶಿಪ್ಪಿಂದ ಇಳಿಬಾರ್ದು ಅಂತಂತ ಎಲ್ಲ ಹೇಳಿ ಅವರಿಗೆ ಒಂದು ಕಡೆ ಶಿಪ್ಪಲ್ಲಿ ಇರಲಿಕ್ಕೆ ಹೇಳಿದ್ದೀವಿ. ಮತ್ತು ಅವರ ನಿನ್ನೆ ಪೊಲೀಸ್ ವಿಜಿಲೆನ್ಸು ಬಂದಿದ್ದರು. ಅವ್ರ ಹತ್ರ ಇರೋ ಮೊಬೈಲ್ನ ಅವ್ರ ಕ್ಯಾಪ್ಟನ್ ಹತ್ರನೇ ಕೊಟ್ಟು ಸೀಸ್ ಮಾಡಿಸಿದ್ದೀವಿ ನಾವು. ಅವ್ರು ಹೋದ್ಮೇಲೆ ವಾಪಸ್ ಕೊಡ್ಲಿಕ್ಕೆ ತಿಳಿಸಿದ್ದೀವಿ. ಅದೇ ರೀತಿಯಾಗಿ ಮಾಡಿದ್ದಾರೆ. ಅದೇ ಥರ ಇವತ್ತು ನಾನು ಶಿಪ್ಪಿಗೆ ಹೋಗಿ ಎಲ್ಲನೂ ಶಿಪ್ಪಲ್ಲಿ ಚೆಕ್ ಮಾಡ್ಕೊಂಡು ಬಂದಿದ್ದೀನಿ. ಈ ಶಿಪ್ನಲ್ಲಿ ಬಿಟಮಿನ್ ಬಂದಿದೆ. ಇಲ್ಲಿಂದ ಬಿಟಮಿನ್ ಬಂದಿದೆ. ಇದು ಓಹಾರ್ ಇರಾಕಿಂದ ಬಂದಿರೋವಂಥ ಶಿಪ್ಪು. ಮತ್ತು ಎಲ್ಲ ಸೆಕ್ಯೂರಿಟಿನೂ ನಾವು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀವಿ. ಯಾವುದೇ ಥರದ ಲೋಪಗಳು ಆಗದೇ ಇರೋ ಥರ ನೋಡ್ಕೊಳ್ತಾ ಇದ್ದೀವಿ. ಪೋರ್ಟಲ್ಲಿ ಗೇಟಲ್ಲೂ ಇದು ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಬಂದರಿನಲ್ಲೂ 4 ಜನ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಇಟ್ಟು ಅದರಲ್ಲಿ 150 ಮೀಟ್ರ್ ನಾವು ಕೋಸ್ಟ್ ಗಾರ್ಡಿಗೆ ಕೊಟ್ಟಿದ್ದೀವಿ. ಕೋಸ್ಟ್ ಗಾರ್ಡ್ ಆರ್ಮ್ಡ್ ಫೋರ್ಸು ಅಲ್ಲಿ ಇರುತ್ತೆ. ಹಾಗಾಗಿ ನಮ್ಮ ಬಂದರಿನಲ್ಲಿ ಯಾವುದೇ ಅನಾಹುತ ಆಗದೇ ಇರೋ ಥರ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಕೈಗೊಳ್ಳಬೇಕಾಗಿತ್ತು ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡು ನಮ್ಮ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀವಿ. ಈಗ ನಮಗೆ ಈಗ ವಾರ್ ಸಿಚುವೇಷನ್ ಸ್ಟಾರ್ಟ್ ಆದಮೇಲೆ ಡಿ ಜೆ ಶಿಪ್ಪಿಂಗಿಂದ ಒಂದು ಇನ್ಸ್ಟ್ರಕ್ಷನ್ ಬಂದಿದೆ. ಇಂಡಿಯನ್ ಫ್ಲ್ಯಾಗ್ ಇರೋ ಶಿಪ್ಗಳು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಮತ್ತು ಪಾಕಿಸ್ತಾನ ಶಿಪ್ಗಳು ಇಂಡಿಯಾದ ಯಾವುದು ಪೋರ್ಟಿಗೂ ಬರೋದಿಲ್ಲ ಅಂತ ಒಂದು ಇನ್ಸ್ಟ್ರಕ್ಷನ್ ಬಂದಿದೆ. ನೆಕ್ಸ್ಟ್ ಡೇ ನಮಗೆ ಯೂಸಲಿ ನಾವು ನಮ್ಮ ಪೋರ್ಟಲ್ಲಿ ಲೆವೆಲ್ 1 ಸೆಕ್ಯೂರಿಟಿ ಹಾಕಿರ್ತೀವಿ. ಲೆವೆಲ್ 1 ಸೆಕ್ಯೂರಿಟಿ ಪ್ರಕಾರ ನಾವು ಎಲ್ಲ ಚೆಕಪ್ ಎಲ್ಲ ಮಾಡ್ತಾಯಿರ್ತೀವಿ. ಬಟ್ ಈಗ ಸದ್ಯ ನಮಗೆ ಲೆವೆಲ್ 2ಗೆ ರೈಸ್ ಮಾಡಿ ಆರ್ಡರ್ ಬಂದಿದೆ. ಹಾಗಾಗಿ ನಮ್ಮ ಸೆಕ್ಯೂರಿಟಿನ ಲೆವೆಲ್ 2ಗೆ ಏರಿಸಿದ್ದೀವಿ. ಲೆವೆಲ್ 2 ಸೆಕ್ಯೂರಿಟಿಯಲ್ಲಿ ಕಂಪಲ್ಸರಿ ಎಲ್ಲರೂ ಚೆಕ್ ಮಾಡ್ತಾಯಿದ್ದೀವಿ. ಆರ್ಮ್ ಗಾರ್ಡ್ ಇದೆ. ಮತ್ತು ನಮಗೆ ಯೂಸಲಿಯಾಗಿ ಶಿಪ್ ಬರೋದಕ್ಕಿಂತ ಮುಂಚೆನೇ ಒಂದು 3-4 ದಿವಸ ಮೊದಲು ಆ ಶಿಪ್ಪಿನ ಡೀಟೇಲ್ಸು ಮತ್ತು ಅದರಲ್ಲಿರೋ ಕ್ರೂ ಮೆಂಬರ್ಸ್ ಡೀಟೇಲ್ಸ್ ಎಲ್ಲನೂ ಕಳಿಸ್ಕೊಟ್ಟಿರ್ತಾರೆ. ಈಗ ವಾರ್ ಸ್ಟಾರ್ಟ್ ಆದಮೇಲೆ ನಮ್ಮ ಬಂದರಿಗೆ 2 ಶಿಪ್ಗಳು ಬಂದಿದೆ. ಒಂದು ಕೆಮೇಲಿಯಾ ಅಂತ ಪನಾಮ ಶಿಪ್ ಬಂದಿದೆ. ಅದರಲ್ಲಿ 22 ಕ್ರೂಸ್ ಇದ್ದರು. ಅದರಲ್ಲಿ ಕಾರ್ಗೋನ ಇಂಡಸ್ಟ್ರಿಯಲ್ ಸಾಲ್ಟ್ ತೊಗೊಂಡು ಬಂದಿದ್ದಾರೆ ಗ್ರಾಸಿಮ್ ಇಂಡಸ್ಟ್ರಿಗೆ. ಬಟ್ ಅದರಲ್ಲಿ ಪಾಕಿಸ್ತಾನ ಅಂತ ಇಂಡಿಯಾದು ಯಾರೂ ಕ್ರೂಸ್ ಇರಲಿಲ್ಲ, ಬಂದು ಹೋಗಿದೆ. ಈಗ ನಿನ್ನೆ ಒಂದು ಶಿಪ್ ಬಂದಿದೆ MTR ಓಷನ್ ಅಂತ. ಅದರಲ್ಲಿ 15 ಜನ ಕ್ರೂಸ್ ಇದ್ದಾರೆ. 15 ಜನ ಕ್ರೂಸಲ್ಲಿ 12 ಜನ ಇಂಡಿಯನ್ ಇದ್ದಾರೆ ಕ್ರೂಸು, 2 ಜನ ಸಿರಿಯಾದವರಿದ್ದಾರೆ, ಒಬ್ಬರು ಪಾಕಿಸ್ತಾನ ಕ್ರೂಸ್ ಇದ್ದಾರೆ. ಯೂಶ್ವಲ್ ನಮಗೆ ಡಿ ಜೆ ಶಿಪ್ಪಿಂಗ್ ನಿಯಮಾವಳಿ ISPS ಸೆಕ್ಯೂರಿಟಿ ನಿಯಮಾವಳಿ ಪ್ರಕಾರ ಪಾಕಿಸ್ತಾನ ಕ್ರೂಸ್ ಬಂದರೆ ಅವರಿಗೆ ನಾವು ಶಿಪ್ಪಿಂದ ಕೆಳಗಿಳಿಲಿಕ್ಕೆ ಬಿಡೋದಿಲ್ಲ. ಅದೇ ರೀತಿಯಾಗಿ ಈ ಕ್ರೂಗೂ ನಾವು ಶಿಪ್ಪಿಂದ ಇಳಿಬಾರ್ದು ಅಂತಂತ ಎಲ್ಲ ಹೇಳಿ ಅವರಿಗೆ ಒಂದು ಕಡೆ ಶಿಪ್ಪಲ್ಲಿ ಇರಲಿಕ್ಕೆ ಹೇಳಿದ್ದೀವಿ. ಮತ್ತು ಅವರ ನಿನ್ನೆ ಪೊಲೀಸ್ ವಿಜಿಲೆನ್ಸು ಬಂದಿದ್ದರು. ಅವ್ರ ಹತ್ರ ಇರೋ ಮೊಬೈಲ್ನ ಅವ್ರ ಕ್ಯಾಪ್ಟನ್ ಹತ್ರನೇ ಕೊಟ್ಟು ಸೀಸ್ ಮಾಡಿಸಿದ್ದೀವಿ ನಾವು. ಅವ್ರು ಹೋದ್ಮೇಲೆ ವಾಪಸ್ ಕೊಡ್ಲಿಕ್ಕೆ ತಿಳಿಸಿದ್ದೀವಿ. ಅದೇ ರೀತಿಯಾಗಿ ಮಾಡಿದ್ದಾರೆ. ಅದೇ ಥರ ಇವತ್ತು ನಾನು ಶಿಪ್ಪಿಗೆ ಹೋಗಿ ಎಲ್ಲನೂ ಶಿಪ್ಪಲ್ಲಿ ಚೆಕ್ ಮಾಡ್ಕೊಂಡು ಬಂದಿದ್ದೀನಿ. ಈ ಶಿಪ್ನಲ್ಲಿ ಬಿಟಮಿನ್ ಬಂದಿದೆ. ಇಲ್ಲಿಂದ ಬಿಟಮಿನ್ ಬಂದಿದೆ. ಇದು ಓಹಾರ್ ಇರಾಕಿಂದ ಬಂದಿರೋವಂಥ ಶಿಪ್ಪು. ಮತ್ತು ಎಲ್ಲ ಸೆಕ್ಯೂರಿಟಿನೂ ನಾವು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀವಿ. ಯಾವುದೇ ಥರದ ಲೋಪಗಳು ಆಗದೇ ಇರೋ ಥರ ನೋಡ್ಕೊಳ್ತಾ ಇದ್ದೀವಿ. ಪೋರ್ಟಲ್ಲಿ ಗೇಟಲ್ಲೂ ಇದು ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಬಂದರಿನಲ್ಲೂ 4 ಜನ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಇಟ್ಟು ಅದರಲ್ಲಿ 150 ಮೀಟ್ರ್ ನಾವು ಕೋಸ್ಟ್ ಗಾರ್ಡಿಗೆ ಕೊಟ್ಟಿದ್ದೀವಿ. ಕೋಸ್ಟ್ ಗಾರ್ಡ್ ಆರ್ಮ್ಡ್ ಫೋರ್ಸು ಅಲ್ಲಿ ಇರುತ್ತೆ. ಹಾಗಾಗಿ ನಮ್ಮ ಬಂದರಿನಲ್ಲಿ ಯಾವುದೇ ಅನಾಹುತ ಆಗದೇ ಇರೋ ಥರ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಕೈಗೊಳ್ಳಬೇಕಾಗಿತ್ತು ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡು ನಮ್ಮ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀವಿ.
ಈಗ ನಮಗೆ ವಾರ್ ಸಿಚುವೇಶನ್ ಸ್ಟಾರ್ಟ್ ಆದಮೇಲೆ ಡಿ ಜೆ ಶಿಪ್ಪಿಂಗಿಂದ ಒಂದು ಇನ್ಸ್ಟ್ರಕ್ಷನ್ ಬಂದಿದೆ. ಇಂಡಿಯನ್ ಫ್ಲ್ಯಾಗ್ ಇರೋ ಶಿಪ್ಗಳು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಮತ್ತು ಪಾಕಿಸ್ತಾನ ಶಿಪ್ಗಳು ಇಂಡಿಯಾದ ಯಾವುದು ಪೋರ್ಟಿಗೂ ಬರೋದಿಲ್ಲ ಅಂತ ಒಂದು ಇನ್ಸ್ಟ್ರಕ್ಷನ್ ಬಂದಿದೆ. ನೆಕ್ಸ್ಟ್ ಡೇ ನಮಗೆ ಯೂಸಲಿ ನಾವು ನಮ್ಮ ಪೋರ್ಟಲ್ಲಿ ಲೆವೆಲ್ 1 ಸೆಕ್ಯೂರಿಟಿ ಹಾಕಿರ್ತೀವಿ. ಲೆವೆಲ್ 1 ಸೆಕ್ಯೂರಿಟಿ ಪ್ರಕಾರನ ನಾವು ಎಲ್ಲ ಚೆಕಪ್ ಎಲ್ಲ ಮಾಡ್ತಾಯಿರ್ತೀವಿ. ಬಟ್ ಈಗ ಸದ್ಯ ನಮಗೆ ಲೆವೆಲ್ 2ಗೆ ರೈಸ್ ಮಾಡಿ ಆರ್ಡರ್ ಬಂದಿದೆ. ಹಾಗಾಗಿ ನಮ್ಮ ಸೆಕ್ಯೂರಿಟಿನ ಲೆವೆಲ್ 2ಗೆ ಏರಿಸಿದ್ದೀವಿ. ಲೆವೆಲ್ 2 ಸೆಕ್ಯೂರಿಟಿಯಲ್ಲಿ ಕಂಪಲ್ಸರಿ ಎಲ್ಲರೂ ಚೆಕ್ ಮಾಡ್ತಾಯಿದ್ದೀವಿ. ಆರ್ಮ್ ಗಾರ್ಡ್ ಇದೆ. ಮತ್ತು ನಮಗೆ ಯೂಸಲಿಯಾಗಿ ಶಿಪ್ ಬರೋದಕ್ಕಿಂತ ಮುಂಚೆನೇ ಒಂದು 3-4 ದಿವಸ ಮೊದಲು ಆ ಶಿಪ್ಪಿನ ಡೀಟೇಲ್ಸು ಮತ್ತು ಅದರಲ್ಲಿರೋ ಕ್ರೂ ಮೆಂಬರ್ಸ್ ಡೀಟೇಲ್ಸ್ ಎಲ್ಲನೂ ಕಳಿಸ್ಕೊಟ್ಟಿರ್ತಾರೆ. ಈಗ ವಾರ್ ಸ್ಟಾರ್ಟ್ ಆದಮೇಲೆ ನಮ್ಮ ಬಂದರಿಗೆ 2 ಶಿಪ್ಗಳು ಬಂದಿದೆ. ಒಂದು ಕೆಮೇಲಿಯಾ ಅಂತ ಪನಾಮಾ ಶಿಪ್ ಬಂದಿದೆ. ಅದರಲ್ಲಿ 22 ಕ್ರೂಸ್ ಇದ್ದರು. ಅದರಲ್ಲಿ ಕಾರ್ಗೋನ ಇಂಡಸ್ಟ್ರಿಯಲ್ ಸಾಲ್ಟ್ ತೊಗೊಂಡು ಬಂದಿದ್ದಾರೆ ಗ್ರಾಸಿಮ್ ಇಂಡಸ್ಟ್ರಿಗೆ. ಬಟ್ ಅದರಲ್ಲಿ ಪಾಕಿಸ್ತಾನ ಅಂತ ಇಂಡಿಯಾದು ಯಾರೂ ಕ್ರೂಸ್ ಇರಲಿಲ್ಲ, ಬಂದು ಹೋಗಿದೆ. ಈಗ ನಿನ್ನೆ ಒಂದು ಶಿಪ್ ಬಂದಿದೆ MTR ಓಷನ್ ಅಂತ. ಅದರಲ್ಲಿ 15 ಜನ ಕ್ರೂಸ್ ಇದ್ದಾರೆ. 15 ಜನ ಕ್ರೂಸಲ್ಲಿ 12 ಜನ ಇಂಡಿಯನ್ ಇದ್ದಾರೆ ಕ್ರೂಸು, 2 ಜನ ಸಿರಿಯಾದವ್ರು ಇದ್ದಾರೆ, ಒಬ್ಬರು ಪಾಕಿಸ್ತಾನ ಕ್ರೂಸ್ ಇದ್ದಾರೆ. ಯೂಶ್ವಲ್ ನಮಗೆ ಡಿ ಜೆ ಶಿಪ್ಪಿಂಗ್ ನಿಯಮಾವಳಿ ISPS ಸೆಕ್ಯೂರಿಟಿ ನಿಯಮಾವಳಿ ಪ್ರಕಾರ ಪಾಕಿಸ್ತಾನ ಕ್ರೂಸ್ ಬಂದರೆ ಅವರಿಗೆ ನಾವು ಶಿಪ್ಪಿಂದ ಕೆಳಗಿಳಿಲಿಕ್ಕೆ ಬಿಡೋದಿಲ್ಲ. ಅದೇ ರೀತಿಯಾಗಿ ಈ ಕ್ರೂಗೂ ನಾವು ಶಿಪ್ಪಿಂದ ಇಳಿಬಾರ್ದು ಅಂತಂತ ಎಲ್ಲ ಹೇಳಿ ಅವರಿಗೆ ಒಂದು ಕಡೆ ಶಿಪ್ಪಲ್ಲಿ ಇರಲಿಕ್ಕೆ ಹೇಳಿದ್ದೀವಿ. ಮತ್ತು ಅವರ ನಿನ್ನೆ ಪೊಲೀಸ್ ವಿಜಿಲೆನ್ಸು ಬಂದಿದ್ದರು. ಅವ್ರ ಹತ್ರ ಇರೋ ಮೊಬೈಲ್ನ ಅವ್ರ ಕ್ಯಾಪ್ಟನ್ ಹತ್ರನೇ ಕೊಟ್ಟು ಸೀಸ್ ಮಾಡಿಸಿದ್ದೀವಿ ನಾವು. ಅವ್ರು ಹೋದ್ಮೇಲೆ ವಾಪಸ್ ಕೊಡ್ಲಿಕ್ಕೆ ತಿಳಿಸಿದ್ದೀವಿ. ಅದೇ ರೀತಿಯಾಗಿ ಮಾಡಿದ್ದಾರೆ. ಅದೇ ಥರ ಇವತ್ತು ನಾನು ಶಿಪ್ಪಿಗೆ ಹೋಗಿ ಎಲ್ಲನೂ ಶಿಪ್ಪಲ್ಲೂ ಚೆಕ್ ಮಾಡ್ಕೊಂಡು ಬಂದಿದ್ದೀನಿ. ಈ ಶಿಪ್ನಲ್ಲಿ ಬಿಟಮಿನ್ ಬಂದಿದೆ. ಇಲ್ಲಿಂದ ಬಿಟಮಿನ್ ಬಂದಿದೆ. ಇದು ಓಹಾರ್ ಇರಾಕಿಂದ ಬಂದಿರೋವಂಥ ಶಿಪ್ಪು. ಮತ್ತು ಎಲ್ಲ ಸೆಕ್ಯೂರಿಟಿನೂ ನಾವು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀವಿ. ಯಾವುದೇ ಥರದ ಲೋಪಗಳು ಆಗದೇ ಇರೋ ಥರ ನೋಡ್ಕೊಳ್ತಾ ಇದ್ದೀವಿ. ಪೋರ್ಟಲ್ಲಿ ಗೇಟಲ್ಲೂ ಇದು ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಬಂದರಿನಲ್ಲೂ 4 ಜನ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಇಟ್ಟು ಅದರಲ್ಲಿ 150 ಮೀಟ್ರ್ ನಾವು ಕೋಸ್ಟ್ ಗಾರ್ಡಿಗೆ ಕೊಟ್ಟಿದ್ದೀವಿ. ಕೋಸ್ಟ್ ಗಾರ್ಡ್ ಆರ್ಮ್ಡ್ ಫೋರ್ಸು ಅಲ್ಲಿ ಇರುತ್ತೆ. ಹಾಗಾಗಿ ನಮ್ಮ ಬಂದರಿನಲ್ಲಿ ಯಾವುದೇ ಅನಾಹುತ ಆಗದೇ ಇರೋ ಥರ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಕೈಗೊಳ್ಳಬೇಕಾಗಿತ್ತು ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡು ನಮ್ಮ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀವಿ. ಈಗ ನಮಗೆ ವಾರ್ ಸಿಚುವೇಶನ್ ಸ್ಟಾರ್ಟ್ ಆದಮೇಲೆ ಡಿ ಜೆ ಶಿಪ್ಪಿಂಗಿಂದ ಒಂದು ಇನ್ಸ್ಟ್ರಕ್ಷನ್ ಬಂದಿದೆ. ಇಂಡಿಯನ್ ಫ್ಲ್ಯಾಗ್ ಇರೋ ಶಿಪ್ಗಳು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಮತ್ತು ಪಾಕಿಸ್ತಾನ ಶಿಪ್ಗಳು ಇಂಡಿಯಾದ ಯಾವುದು ಪೋರ್ಟಿಗೂ ಬರೋದಿಲ್ಲ ಅಂತ ಒಂದು ಇನ್ಸ್ಟ್ರಕ್ಷನ್ ಬಂದಿದೆ. ನೆಕ್ಸ್ಟ್ ಡೇ ನಮಗೆ ಯೂಸಲಿ ನಾವು ನಮ್ಮ ಪೋರ್ಟಲ್ಲಿ ಲೆವೆಲ್ 1 ಸೆಕ್ಯೂರಿಟಿ ಹಾಕಿರ್ತೀವಿ. ಲೆವೆಲ್ 1 ಸೆಕ್ಯೂರಿಟಿ ಪ್ರಕಾರನ ನಾವು ಎಲ್ಲ ಚೆಕಪ್ ಎಲ್ಲ ಮಾಡ್ತಾಯಿರ್ತೀವಿ. ಬಟ್ ಈಗ ಸದ್ಯ ನಮಗೆ ಲೆವೆಲ್ 2ಗೆ ರೈಸ್ ಮಾಡಿ ಆರ್ಡರ್ ಬಂದಿದೆ. ಹಾಗಾಗಿ ನಮ್ಮ ಸೆಕ್ಯೂರಿಟಿನ ಲೆವೆಲ್ 2ಗೆ ಏರಿಸಿದ್ದೀವಿ. ಲೆವೆಲ್ 2 ಸೆಕ್ಯೂರಿಟಿಯಲ್ಲಿ ಕಂಪಲ್ಸರಿ ಎಲ್ಲರೂ ಚೆಕ್ ಮಾಡ್ತಾಯಿದ್ದೀವಿ. ಆರ್ಮ್ ಗಾರ್ಡ್ ಇದೆ. ಮತ್ತು ನಮಗೆ ಯೂಸಲಿಯಾಗಿ ಶಿಪ್ ಬರೋದಕ್ಕಿಂತ ಮುಂಚೆನೇ ಒಂದು 3-4 ದಿವಸ ಮೊದಲು ಆ ಶಿಪ್ಪಿನ ಡೀಟೇಲ್ಸು ಮತ್ತು ಅದರಲ್ಲಿರೋ ಕ್ರೂ ಮೆಂಬರ್ಸ್ ಡೀಟೇಲ್ಸ್ ಎಲ್ಲನೂ ಕಳಿಸ್ಕೊಟ್ಟಿರ್ತಾರೆ. ಈಗ ವಾರ್ ಸ್ಟಾರ್ಟ್ ಆದಮೇಲೆ ನಮ್ಮ ಬಂದರಿಗೆ 2 ಶಿಪ್ಗಳು ಬಂದಿದೆ. ಒಂದು ಕೆಮೇಲಿಯಾ ಅಂತ ಪನಾಮಾ ಶಿಪ್ ಬಂದಿದೆ. ಅದರಲ್ಲಿ 22 ಕ್ರೂಸ್ ಇದ್ದರು. ಅದರಲ್ಲಿ ಕಾರ್ಗೋನ ಇಂಡಸ್ಟ್ರಿಯಲ್ ಸಾಲ್ಟ್ ತೊಗೊಂಡು ಬಂದಿದ್ದಾರೆ ಗ್ರಾಸಿಮ್ ಇಂಡಸ್ಟ್ರಿಗೆ. ಬಟ್ ಅದರಲ್ಲಿ ಪಾಕಿಸ್ತಾನ ಅಂತ ಇಂಡಿಯಾದು ಯಾರೂ ಕ್ರೂಸ್ ಇರಲಿಲ್ಲ, ಬಂದು ಹೋಗಿದೆ. ಈಗ ನಿನ್ನೆ ಒಂದು ಶಿಪ್ ಬಂದಿದೆ MTR ಓಷನ್ ಅಂತ. ಅದರಲ್ಲಿ 15 ಜನ ಕ್ರೂಸ್ ಇದ್ದಾರೆ. 15 ಜನ ಕ್ರೂಸಲ್ಲಿ 12 ಜನ ಇಂಡಿಯನ್ ಇದ್ದಾರೆ ಕ್ರೂಸು, 2 ಜನ ಸಿರಿಯಾದವ್ರು ಇದ್ದಾರೆ, ಒಬ್ಬರು ಪಾಕಿಸ್ತಾನ ಕ್ರೂಸ್ ಇದ್ದಾರೆ. ಯೂಶ್ವಲ್ ನಮಗೆ ಡಿ ಜೆ ಶಿಪ್ಪಿಂಗ್ ನಿಯಮಾವಳಿ ISPS ಸೆಕ್ಯೂರಿಟಿ ನಿಯಮಾವಳಿ ಪ್ರಕಾರ ಪಾಕಿಸ್ತಾನ ಕ್ರೂಸ್ ಬಂದರೆ ಅವರಿಗೆ ನಾವು ಶಿಪ್ಪಿಂದ ಕೆಳಗಿಳಿಲಿಕ್ಕೆ ಬಿಡೋದಿಲ್ಲ. ಅದೇ ರೀತಿಯಾಗಿ ಈ ಕ್ರೂಗೂ ನಾವು ಶಿಪ್ಪಿಂದ ಇಳಿಬಾರ್ದು ಅಂತಂತ ಎಲ್ಲ ಹೇಳಿ ಅವರಿಗೆ ಒಂದು ಕಡೆ ಶಿಪ್ಪಲ್ಲಿ ಇರಲಿಕ್ಕೆ ಹೇಳಿದ್ದೀವಿ. ಮತ್ತು ಅವರ ನಿನ್ನೆ ಪೊಲೀಸ್ ವಿಜಿಲೆನ್ಸು ಬಂದಿದ್ದರು. ಅವ್ರ ಹತ್ರ ಇರೋ ಮೊಬೈಲ್ನ ಅವ್ರ ಕ್ಯಾಪ್ಟನ್ ಹತ್ರನೇ ಕೊಟ್ಟು ಸೀಸ್ ಮಾಡಿಸಿದ್ದೀವಿ ನಾವು. ಅವ್ರು ಹೋದ್ಮೇಲೆ ವಾಪಸ್ ಕೊಡ್ಲಿಕ್ಕೆ ತಿಳಿಸಿದ್ದೀವಿ. ಅದೇ ರೀತಿಯಾಗಿ ಮಾಡಿದ್ದಾರೆ. ಅದೇ ಥರ ಇವತ್ತು ನಾನು ಶಿಪ್ಪಿಗೆ ಹೋಗಿ ಎಲ್ಲನೂ ಶಿಪ್ಪಲ್ಲೂ ಚೆಕ್ ಮಾಡ್ಕೊಂಡು ಬಂದಿದ್ದೀನಿ. ಈ ಶಿಪ್ನಲ್ಲಿ ಬಿಟಮಿನ್ ಬಂದಿದೆ. ಇಲ್ಲಿಂದ ಬಿಟಮಿನ್ ಬಂದಿದೆ. ಇದು ಓಹಾರ್ ಇರಾಕಿಂದ ಬಂದಿರೋವಂಥ ಶಿಪ್ಪು. ಮತ್ತು ಎಲ್ಲ ಸೆಕ್ಯೂರಿಟಿನೂ ನಾವು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀವಿ. ಯಾವುದೇ ಥರದ ಲೋಪಗಳು ಆಗದೇ ಇರೋ ಥರ ನೋಡ್ಕೊಳ್ತಾ ಇದ್ದೀವಿ. ಪೋರ್ಟಲ್ಲಿ ಗೇಟಲ್ಲೂ ಇದು ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಬಂದರಿನಲ್ಲೂ 4 ಜನ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಇಟ್ಟು ಅದರಲ್ಲಿ 150 ಮೀಟ್ರ್ ನಾವು ಕೋಸ್ಟ್ ಗಾರ್ಡಿಗೆ ಕೊಟ್ಟಿದ್ದೀವಿ. ಕೋಸ್ಟ್ ಗಾರ್ಡ್ ಆರ್ಮ್ಡ್ ಫೋರ್ಸು ಅಲ್ಲಿ ಇರುತ್ತೆ. ಹಾಗಾಗಿ ನಮ್ಮ ಬಂದರಿನಲ್ಲಿ ಯಾವುದೇ ಅನಾಹುತ ಆಗದೇ ಇರೋ ಥರ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಕೈಗೊಳ್ಳಬೇಕಾಗಿತ್ತು ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡು
ನಮ್ಮ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀವಿ. ಓಕೆ.